ಅನ್ವಿತಾಳ ಇಷ್ಟ ಇಲ್ಲದೆ ಅವಳ ಪ್ರಮೇಯವೇ ಇಲ್ಲದೆ ಮದುವೆ ಎಲ್ಲ ಕೆಲಸಗಳು ನಡೀತಿದ್ವು. ಸರಿಯಾಗಿ ಮದುವೆ 3 ದಿನ ಮುಂಚಿನಿಂದ ಅನ್ವಿತಾಳನ್ನ ಮನೆಯಲ್ಲಿ ಕೂರಿಸಿ ಮದುವೆನ ಕಿತ್ತಿ ಮಾಡೋ ಶಾಸ್ತ್ರಗಳು ಶುರುವಾದವು. ಅವಳಿಷ್ಟ ಕಷ್ಟಗಳನ್ನ ಯಾರು ಲೆಕ್ಕಿಸ್ಕೊಳ್ಳದೆ ಎಲ್ಲರೂ ತಮಗಿಷ್ಟ ಬಂದಂತೆ ಮಾಡ್ತಿದ್ರು. ಆ ದಿನ ಅವಳಿಗೆ ಅರಿಶಿಣವನ್ನು ಹಚ್ಚಿ ಸ್ನಾನ ಮಾಡಿಸಿ ಒಂದು ಒಳ್ಳೆ ರೇಷ್ಮೆ ಸೀರೆಯನ್ನು ಉಡಿಸಿ ಸುಂದರವಾಗಿ ಸಿದ್ಧತೆಯನ್ನು ಮಾಡಿದ್ರು. ಮಾಡಬೇಕಾದ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಅನ್ವಿತಾ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ವಾಶ್ರೂಮ್ಗೆ ಹೋಗಿ ಬಂದ ನಂತರ ಅವಳು ತನ್ನ ಕೈಯಲ್ಲಿದ್ದ ಪ್ರೆಗ್ನೆನ್ಸಿ ಕಿಟ್ ನೋಡ್ತಾ ಕಣ್ಣೀರು ಹಾಕ್ತಿದ್ಲು. ದೇವ್ರೇ, ಈಗ ನಾನೇನು ಮಾಡಲಿ, ಈ ವಿಷಯ ಮನೆಯವ್ರಿಗೆ ತಿಳಿದ್ರೆ ಹೇಗೆ ಅಂತ ತುಂಬ ಭಯಪಟ್ಲು. ಅವಳಿಗೆ ಏನು ಮಾಡಬೇಕಂತ ತೋಚಿಸ್ತಿರ್ಲಿಲ್ಲ. ಒಬ್ಬರ ಮಗುವನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡು ಇನ್ನೊಬ್ಬರನ್ನ ಮದುವೆ ಆಗೋದಕ್ಕೆ ಅವಳು ಸ್ವಲ್ಪವೂ ಸಿದ್ಧ ಇರಲಿಲ್ಲ. ಏನಾದರೂ ಆಗಲಿ ಅಂತ ನಿರ್ಧರಿಸಿ ಈ ವಿಷಯವನ್ನು ಮನೆಯಲ್ಲಿ ಹೇಳಿಬಿಡೋಣ ಅಂತ ತೀರ್ಮಾನಿಸಿದ್ಲು ಅನ್ವಿತಾ. ಆರ್ಯ, ನೀನು ಮಾಡಿದ ಕೆಲಸದ ಫಲವಾಗಿ ಈಗ ನಿನ್ನ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಈ ವಿಷಯ ತಿಳಿದ್ರೆ ಕನಿಷ್ಠ ನಿನ್ನ ಮಗುನಾದರೂ ನೀನು ಒಪ್ಕೊಳ್ತೀಯಾ? ನೀನು ಹೇಗೆ ಯೋಚಿಸ್ತೀಯೋ ಗೊತ್ತಿಲ್ಲ. ನಮ್ಮ ಬದುಕು ಎತ್ತ ಸಾಕ್ತಿದೆ ಆರ್ಯ ಅಂದ್ಕೊಂಡ್ಳು ಅನ್ವಿತಾ. ಮರುದಿನ ಮದುವೆ ಎನ್ನುವಾಗ ಅನ್ವಿತಾಳ ಮನೆಯಲ್ಲಿ ಮದುವೆಯ ಸಿದ್ಧತೆಗಳು ಜೋರಾಗಿ ನಡೆದವು. ಮನೆ ಮುಂದೆ ಮದುವೆಯ ಪೆಂಡಾಲ್ ಕೂಡ ಹಾಕಿದ್ರು. ಎಲ್ಲ ಕೆಲಸಗಳು ಚಕನೇ ನಡೀತಿರುವಾಗ ಅನ್ವಿತಾ ಧೈರ್ಯ ಮಾಡಿ ತನ್ನ ಅಪ್ಪ ಅಮ್ಮ ಇದ್ದ ರೂಮಿಗೆ ಹೋದ್ಲು. ಅಲ್ಲಿಯೇ ಶ್ವೇತಾ ಮತ್ತು ಶ್ರೀನಾಥ್ ಕೂಡ ಇದ್ದರು. ಅವರೆಲ್ಲ ಮದುವೆಯ ಕೆಲಸಗಳ ಬಗ್ಗೆ ಮಾತಾಡ್ಕೊಳ್ತಾ ಇರುವಾಗ ಅಮ್ಮ ಅಂತ ಕರೆದ್ಲು. ಅನ್ವಿತಾಳ ಕರೆಯನ್ನು ಕೇಳಿ ಎಲ್ಲರೂ ಅವಳ ಕಡೆ ನೋಡಿದ್ರು. ಏನಮ್ಮ ಅನ್ವಿತಾ, ಹೀಗೆ ಮಾಮೂಲಿ ಡ್ರೆಸ್ನಲ್ಲಿ ಇದೆಯಲ್ಲ, ಸೀರೆ ಉಟ್ಕೊಳ್ಬೇಕಿತ್ತಲ್ಲ ಅಂದರು ವಸಂತ ಅವರು. ಅಮ್ಮನ ಮಾತಿಗೆ ಏನೂ ಉತ್ತರ ನೀಡದೆ ಅವಳ ಹತ್ರ ಹೋಗಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಮ್ಮ ಅಂತ ಅಂದ್ಲು ಅನ್ವಿಕಾ ಭಯಪಡುತ್ತಲೇ. ಏನದು ಅನ್ವಿತಾ ಅಂತ ಶ್ರೀನಾಥ್ ಅವರು ಕೇಳಿದ್ರು. ನನಗೆ ಈ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಣ್ಣ ಅಂದ್ಲು. ಆ ಮಾತನ್ನು ಕೇಳಿ ಎಲ್ಲರೂ ಶಾಕ್ ಆದರು. ಇಷ್ಟ ಇಲ್ಲ ಅಂದರೆ ಏನು ಅಂತ ಶ್ರೀನಾಥ್ ಕೋಪದಿಂದ ಕೇಳ್ದ. ನನಗೆ ಈ ಮದುವೆ ಮಾಡ್ಕೊಳ್ಳೋದು ನಿಜಕ್ಕೂ ಇಷ್ಟ ಇಲ್ಲ ಅಣ್ಣ. ದಯವಿಟ್ಟು ಇವತ್ತಿಗೆ ಇವೆಲ್ಲವನ್ನು ನಿಲ್ಲಿಸ್ಬಿಡಿ ಅಂದ್ಲು ಅನ್ವಿತಾ. ನಿನ್ನ ಇಷ್ಟದ ಬಗ್ಗೆ ನಮಗೆ ಏನು ಆಗಬೇಕಾಗಿಲ್ಲ ಅನ್ವಿತಾ. ನಾವು ಹೇಳಿದ ಹುಡುಗನನ್ನೇ ನೀನು ಮದುವೆ ಆಗಬೇಕು, ಇಲ್ದಿದ್ರೆ ಅದನ್ನು ನಡೆಯೋದಿಲ್ಲ ಅಂದ ಶ್ರೀನಾಥ್. ಯಾಕಣ್ಣ ಯಾವಾಗಲೂ ನನ್ನ ಇಷ್ಟ ಇಲ್ಲದೆಯೇ ನನ್ನ ಬದುಕನ್ನು ನೀವೇ ತೀರ್ಮಾನ ಮಾಡ್ತಿದ್ದೀರಿ? ಈ ಬದುಕು ನಂದು. ನನಗಿಷ್ಟ ಬಂದಂತೆ ಬದುಕುವ ಹಕ್ಕು ನನಗಿಲ್ವಾ? ನನ್ನ ಇಷ್ಟಗಳ ಬಗ್ಗೆ ನಿಮಗೇನು ಕೆಲಸ ಇಲ್ವಾ ಅಂತ ಅನ್ವಿತಾ ಪ್ರಶ್ನಿಸಿದ್ಲು. ನಿನ್ನ ಇಷ್ಟಗಳು ಸರಿಯಾಗಿರೋದಿಲ್ಲ ಅನ್ವಿತಾ, ಅದಕ್ಕೆ ನಾವು ಹೇಳದಂತೆ ನೀನು ಕೇಳಬೇಕು. ನಮ್ಮ ಮರ್ಯಾದೆ ಹೋಗೋ ಕೆಲಸಗಳನ್ನ ನೀನು ಮಾಡ್ತಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ. ಈ ಮೊದಲು ನೀನು ಹಾಗೆ ಮಾಡಿದ್ದೆ, ಆದರೆ ಆಗ ನಾವು ನಿನ್ನನ್ನು ಏನೂ ಅನ್ನಲಿಲ್ಲ. ಈ ಬಾರಿ ನಾವು ಹೇಳಿದಂತೆ ನೀನು ಕೇಳದಿದ್ದರೆ ಚೆನ್ನಾಗಿರೋದಿಲ್ಲ ಅಂತ ಶ್ರೀನಾಥ್ ಎಚ್ಚರಿಸ್ತಾ. ಏನು ಮಾಡ್ತೀರಾ? ನಾನು ಹೇಳಿದಂತೆ ಕೇಳ್ದಿದ್ರೆ ಕೊಂದೇ ಬಿಡ್ತೀರಾ? ಕೊಂದು ಬಿಡಿ, ಈ ನೋವಿಗಿಂತ ಸಾಯೋದೇ ಮೇಲು ಅಂತ ಅನ್ವಿತಾ ಅಳ್ತಾ ಹೇಳಿದ್ಲು. ಅವಳ ಅಳುವನ್ನು ನೋಡಿ ವಸಂತ ಮತ್ತು ಶ್ವೇತಾ ಬೇಸರದಿಂದ ಸುಮ್ಮನೆ ನಿಂತರು. ನೀನು ಹತ್ತು ಕೂಡಲೇ ಇಲ್ಲಿ ನಡೆಯೋದು ಯಾವುದು ನಿಲ್ಲಿಸೋದಿಲ್ಲ. ಮದುವೆ ನಿಲ್ಲಿಸಲು ಏನಾದರೂ ಹುಚ್ಚು ಕೆಲಸಗಳನ್ನ ಮಾಡಿದ್ರೆ ಕತ್ತರಿಸಾಕ್ತೀನಿ, ಅರ್ಥ ಆಯ್ತಾ ಅಂತ ಶ್ರೀನಾಥ್ ಅವಳ ಬಳಿ ಬಂದು ಕೋಪದಿಂದ ಕಿರ್ಚ್ದ. ಇಲ್ಲಿಯವರೆಗೆ ಬಂದ ಮೇಲೆ ನಾವು ಮದುವೆ ನಿಲ್ಲಿಸ್ತೀವಿ ಅಂತ ಹೇಗೆ ಅಂದ್ಕೊಂಡೆ ಅನ್ವಿತಾ ಅಂದರು ಶರತ್ ಅವರು. ನಿಜ ಅಪ್ಪ, ನಾನು ಮೊದಲಿಂದಲೂ ಹೇಳುತ್ತಲೇ ಇದ್ದೀನಲ್ಲ, ನನಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ಪ್ಲೀಸ್ ಇವತ್ತಿಗಾದರೂ ಇದನ್ನು ನಿಲ್ಲಿಸ್ಬಿಡಿ, ನಿಮಗೆ ಕೈ ಮುಗಿತೀನಿ ಅಂತ ಬೇಡ್ಕೊಳ್ತಾ ಅಳ್ತಾ ಇದ್ಲು. ಈಗ ಮದುವೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ವಿತಾ. ನೀನು ಖಂಡಿತವಾಗಿ ಈ ಮದುವೆ ಆಗಬೇಕು, ಆಗ್ತೀಯ ಕೂಡ. ಒಂದ್ಸಲ ಈಗಾಗಲೇ ನನಗೆ ಮದುವೆ ಆಗೋಗಿದೆ ಅಪ್ಪ, ಮತ್ತು ನೀವು ಹೇಗೆ ಮದುವೆ ಮಾಡ್ತೀರಾ? ಅದನ್ನು ಮದುವೆ ಅಂತ ನಾವು ನಂಬೋದೇ ಇಲ್ಲ. ಹಾಗೆ ಮಾಡಿಯೇ ನನ್ನ ಬದುಕನ್ನು ನೀವು ಇಲ್ಲಿಗೆ ತಂದು ನಿಲ್ಲಿಸಿದ್ದೀರಿ ಅಲ್ವಾ ಅಂದ್ಲು ಅನ್ವಿತಾ.
ಅದು ಮದುವೆ ಅಲ್ಲ, ನಿನಗೆ ತಾಳಿ ಕಟ್ತವನು ಮನುಷ್ಯನೇ ಅಲ್ಲ, ಅದನ್ನು ಮರೆತು ಬಿಡು ಅಂತ ನಾವು ನಿನಗೆ ಯಾವಾಗಲೂ ಹೇಳಿದ್ದೀವಿ. ಆದ್ದರಿಂದ ಈ ಹೆಸರಿಲ್ಲದ ಮದುವೆಯನ್ನು ಮರೆತು ಬಿಟ್ಟು ಈಗ ನಾವು ಹೇಳಿದ ಸಂಬಂಧವನ್ನು ಮಾಡಿಕೊಂಡು ಅತ್ತೆ ಮನೆಗೆ ಹೋಗಿ ಸುಖವಾಗಿರು. ಅದನ್ನು ಬಿಟ್ಟು ನಾಳೆ ಮದುವೆ ಇಟ್ಕೊಂಡು ಇವತ್ತು ಮದುವೆ ಬೇಡ ಅಂದರೆ ಏನರ್ಥ? ಇದೇನು ಮಕ್ಕಳಾಟ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಶರತ್ ಅವರು ಗದರಿಸಿದ್ರು. ಸರಿ, ಹಾಗಾದರೆ ನೀವು ಮದುವೆ ಮಾಡಲೇಬೇಕು ಅಂತ ತೀರ್ಮಾನಿಸಿದ್ರಿ ಅಲ್ವಾ? ಹಾಗಾದರೆ ನನ್ನ ಮದುವೆ ಆಗೋವನಿಗೆ ನಾನು ಈಗ ಬೇರೆಯವನ ಮಗುವಿಗೆ ತಾಯಿ ಆಗಲಿದ್ದೀನಿ ಅಂತ ತಿಳಿದ ಮೇಲೂ ನನ್ನ ಕುತ್ತಿಗೆಗೆ ತಾಳಿ ಕಟ್ತಾನಾ ಅಂತ ಎಲ್ಲರ ಕಡೆ ನೋಡ್ತಾ ಕೇಳಿದ್ಲು ಅನ್ವಿತಾ. ಏನಮ್ಮ ಅನ್ವಿತಾ, ನೀನು ಮಾತಾಡ್ತಾ ಇರೋರು ಏನು ಅಂತ ವಸಂತ ಅವರು ಅವಳ ಹತ್ರ ಓಡಿ ಬಂದರು. ಹೌದಮ್ಮ, ನಾನೀಗ ಗರ್ಭಿಣಿ ಅಂದ್ಲು ಅನ್ವಿತಾ. ಆ ಮಾತನ್ನು ಕೇಳಿದ ಕೂಡಲೇ ಶ್ರೀನಾಥ್ ಜೋರಾಗಿ ಹೊಡೆದ ಏಟಿಗೆ ಅನ್ವಿತಾ ಕೆಳಗೆ ಬಿದ್ಲು. ನಾನೀಗ ಗರ್ಭಿಣಿಯಮ್ಮ ಅಂತ ಅನ್ವಿತಾ ಮತ್ತೆ ಹೇಳಿದ್ಲು. ಶ್ರೀನಾಥ್ ಮತ್ತೊಂದು ಏಟು ಕೊಟ್ಟಿದ್ದರಿಂದ ಅವಳ ನೆಲಕ್ಕೆ ಬಿದ್ಲು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಎಲ್ಲರ ಕಡೆ ನೋಡ್ತಾ ಇದ್ಲು ಅನ್ವಿತಾ. ನಿನಗೆ ಅಸಲಿಗೆ ನಾಚಿಕೆ ಇದೆಯಾ? ನಾಳೆ ಮದುವೆ ಇಟ್ಕೊಂಡು ಇವತ್ತು ಹೀಗೆ ಹೇಳ್ತಿದ್ಯಲ್ಲ ಅಂತ ಶ್ರೀನಾಥ್ ಕೆಂಡಾಮಂಡಲವಾದರು. ಆ ಮಗುವಿಗೆ ತಂದೆ ಯಾರು ಅಂತ ಕೇಳ್ದ. ಆ ಮಾತಿಗೆ ಅನ್ವಿತಾ ಎದ್ದು ನಿಂತು ಅಳ್ತಾ ಮೌನವಾಗಿ ನಿಂತಳು. ಹೇಳೇ, ಹೀಗೆ ಸುಮ್ಮನೆ ನಿಂತರೆ ಏನರ್ಥ ಅಂತ ಶ್ರೀನಾಥ್ ಮತ್ತೆ ಹೊಡೆಯೋದಕ್ಕೆ ಬಂದ. ಶ್ರೀನಾಥ್, ನೀನು ನಿಲ್ಲು, ನಾನು ಮಾತಾಡ್ತೀನಿ ಅಂತ ಶರತ್ ಅವರು ಅನ್ವಿತಾ ಬಳಿ ಬಂದು, ಅನ್ವಿತಾ ಅಬಾರ್ಷನ್ ಮಾಡಿಸ್ಕೊ ಅಂದರು. ಅನ್ವಿತಾ ಮಾಡಿಸ್ಕೊಳ್ಳೋದಿಲ್ಲ ಎಂಬಂತೆ ತಲೆ ಅಡ್ಡವಾಗಿ ಆಡಿಸಿದ್ಲು. ಹಾಗಾದರೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಯಾರದ್ದೋ ಮಗುವನ್ನು ಹೊತ್ಕೊಂಡು ನನ್ನ ಮಗಳಾಗಿ ನೀನು ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಈ ಕ್ಷಣವೇ ಬಂದು ಬಟ್ಟೆಯಲ್ಲೇ ನನ್ನ ಮನೆ ಬಿಟ್ಟು ಹೊರಟು ಹೋಗು ಅಂತ ಶರತ್ ಅವರು ಗಂಭೀರವಾಗಿ ಹೇಳಿದ್ರು. ಏನ್ರೀ, ಈ ಹೊತ್ತಿನಲ್ಲಿ ಅವಳೆಲ್ಲಿಗೆ ಹೋಗ್ತಾಳೆ ಅಂತ ವಸಂತ ಅವರು ಅಡ್ಡ ಬಂದರು. ಹೋಗಲೇಬೇಕು. ಈಗಿಲ್ಲಿ ನಿಂತಿರೋದು ನಮ್ಮ ಮಗಳಲ್ಲ. ನಮ್ಮ ಮಗಳೇ ಆಗಿದ್ದರೆ ನಮ್ಮ ಮರ್ಯಾದೆ ಕಳೆಯೋ ಕೆಲಸವನ್ನು ಎಂದಿಗೂ ಮಾಡ್ತಾ ಇರಲಿಲ್ಲ ಅವಳು. ಮರ್ಯಾದೆ ಇಲ್ಲದ ಕೆಲಸ ಮಾಡಿ ಇನ್ನು ಏನೋ ದೊಡ್ಡ ಸಾಹಸ ಮಾಡಿದಂತೆ ನಮಗೆ ಹೇಳ್ತಿದ್ದಾಳೆ ನೋಡು. ಇವಳು ಇನ್ನು ಒಂದು ಕ್ಷಣವೂ ನನ್ನ ಕಣ್ಣು ಮುಂದೆ ಇರಬಾರ್ದು. ಮನೆಯಿಂದ ಆಚೆ ಹೋಗೋದಕ್ಕೆ ಹೇಳು ವಸಂತ ಅಂತ ಶರತ್ ಅವರು ಅತ್ಯಂತ ಕೋಪದಿಂದ ಗುಡುಗಿದ್ರು. ಹೋಗ್ಬಿಡ್ತೀನಪ್ಪ, ಇನ್ನು ಇಲ್ಲಿ ಇರೋದು ನನಗೂ ಇಷ್ಟ ಇಲ್ಲ ಅಂತ ಹೇಳಿ ಅನ್ವಿತಾ ತೊಟ್ಟ ಬಟ್ಟೆಯಲ್ಲಿ ಮನೆಯಿಂದ ಆಚೆ ಬಂದಳು. ಹಾಗೆ ಅಳ್ತಾ ಎಲ್ಲಿಗೆ ಹೋಗ್ಬೇಕಂತ ತಿಳಿಯದೆ ಅವಳಿಗೆ ಗೊತ್ತಿಲ್ಲದ ದಾರಿಯಲ್ಲಿ ನಡೆಯತೊಡಗಿದ್ಲು. ಕೈಯಲ್ಲಿ ಕಾಸಿಲ್ಲ, ಫೋನಿಲ್ಲ, ಎಲ್ಲಿಗೆ ಹೋಗ್ತಿದ್ದೀನಿ ಎಂಬ ಅರಿವು ಅವಳಿಗಿರಲಿಲ್ಲ. ನಿನ್ನೆಯಿಂದ ಏನೂ ತಿಂದಿರೋದ ಕಾರಣ ಅವಳಿಗೆ ವಿಪರೀತ ಸುಸ್ತನ್ನಿಸ್ತು. ಅವಳು ಹಾಗೆ ತೂರಾಡ್ತಾ ನಡೀತಿರುವಾಗ ಹಿಂದಿನಿಂದ ಸ್ಕೂಟಿ ಮೇಲೆ ನಿತ್ಯ ಬಂದಳು. ನಾಳೆ ಮದುವೆ ಇಟ್ಕೊಂಡು ಅನ್ವಿತಾ ಇಲ್ಲಿ ಯಾಕಿದ್ದಾಳೆ ಅಂತ ಯೋಚಿಸ್ತಾ ಅನ್ವಿತಾ ಅಂತ ಮೆಲ್ಲ ಕರೆದ್ಲು. ನಿತ್ಯಾಳ ಧ್ವನಿ ಕೇಳಿದ ತಕ್ಷಣ ಅನ್ವಿತಾಗೆ ಜೀವ ಬಂದಂತಾಗಿ ಹಿಂದಕ್ಕೆ ತಿರುಗಿದ್ಲು. ಏನೇ ಇದು, ಎಲ್ಲಿಗೆ ಹೋಗ್ತಿದ್ಯಾ? ಹೀಗಿದೆಯಲ್ಲ, ಯಾಕೆ ಅಳ್ತಿದ್ಯಾ ಅನ್ವಿತಾ ಅಂತ ನಿತ್ಯ ಆತಂಕದಿಂದ ಕೇಳಿದ್ಲು. ನಿತ್ಯ, ನನಗೇನೋ ಆಗ್ತಿದೆ, ತಲೆ ಸುತ್ತಿದೆ, ಸ್ವಲ್ಪ ನೀರು ಕೊಡಬಾರ್ದಾ ಅಂತ ಅನ್ವಿತಾ ತಲೆ ಹಿಡ್ಕೊಂಡ್ಳು. ಒಂದು ನಿಮಿಷ ಇರು ಅಂತ ನಿತ್ಯ ತನ್ನ ಸ್ಕೂಟಿಯಲ್ಲಿದ್ದ ನೀರಿನ ಬಾಟಲಿ ಕೊಟ್ಟಳು. ಯಾಕಮ್ಮ ಇಷ್ಟು ಸುಸ್ತಾಗ್ತಿದ್ಯಾ? ಏನಾದರೂ ತಿಂದಿದೆಯಾ ಇಲ್ವಾ ಅಂತ ಕೇಳಿದ್ಲು. ಅನ್ವಿತಾ ಮೌನವಾಗಿದ್ದನ್ನು ನೋಡಿ, ಮೊದಲು ನಮ್ಮ ಮನೆಗೆ ಹೋಗೋಣ ನಡಿ ಅಂತ ಸ್ಕೂಟಿ ಮೇಲೆ ಕೂರಿಸ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋದ್ಲು. ನಿತ್ಯಾಳ ಅಪ್ಪ ಅಮ್ಮ ಅವಳು ಚಿಕ್ಕವಳಿದ್ದಾಗಲೇ ತೀರಿ ಹೋಗಿದ್ರು. ಹಾಗಾಗಿ ಅವಳು ತನ್ನ ಅಜ್ಜಿ ಜೊತೆ ಇರ್ತಿದ್ಲು. ಆದರೆ ಇತ್ತೀಚೆಗೆ ಅಜ್ಜಿ ಕೂಡ ತೀರಿ ಹೋದ ಕಾರಣ ಮನೆಯಲ್ಲಿ ಅವಳು ಒಬ್ಬಳೇ ಇರ್ತಿದ್ಲು. ಈ ಹಿಂದೆ ಅನ್ವಿತಾ ಮತ್ತು ನಿತ್ಯ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಿದ್ರು. ಅನ್ವಿತಾ ಊರಿಗೆ ಬಂದ ಮೇಲೆ ಅಲ್ಲಿ ಒಬ್ಬಳೇ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ನಿತ್ಯ ಕೂಡ ಊರಿಗೆ ಬಂದಿದ್ಲು. ಮನೆಗೆ ಹೋದ ಕೂಡಲೇ ನಿತ್ಯ ಅನ್ವಿತಾಳ ಕೈಗೆ ಜ್ಯೂಸ್ ಕೊಟ್ಟಳು. ಅನ್ವಿತಾ ಕೂಡ ಹಸ್ತಿದ್ದ ಕಾರಣ ಜ್ಯೂಸ್ ಕುಡಿದು ಥ್ಯಾಂಕ್ ಯು ನಿತ್ಯ ಅಂದ್ಲು. ನಿನ್ನ ಮುಖಕ್ಕೆ ಥ್ಯಾಂಕ್ ಯು ಯಾಕೆ?
ಒಂದು ನಿಮಿಷ ಇರು ಅಂತ ಹೋಗಿ ಅಡುಗೆ ಮನೆಯಲ್ಲಿದ್ದ ಚಪಾತಿ ತಂದು ಅನ್ವಿತಾಗೆ ತಾನೇ ತಿನ್ನಿಸಿದ್ಲು. ಗೆಳತಿಯ ಪ್ರೀತಿಯನ್ನು ನೋಡಿ ಅನ್ವಿತಾ ಕಣ್ಣಲ್ಲಿ ನೀರು ಬಂತು. ತನ್ನ ಅಪ್ಪ ಅಮ್ಮನಿಗಿಂತ ನಿತ್ಯಾಳೇ ತನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ, ಅರ್ಥ ಮಾಡ್ಕೊಳ್ತಿದ್ದಾಳೆ ಅಂತ ಅನ್ನಿಸ್ತು ಅವಳಿಗೆ. ನಿತ್ಯ ಅನ್ವಿತಾಳ ಕಣ್ಣೀರನ್ನು ಒರೆಸಿ, ಯಾಕಮ್ಮ ಅಳ್ತಿದ್ಯಾ, ಏನಾಗಿದೆ ಅಂತ ಹೇಳಬಾರ್ದಾ ಅಂತ ಕೇಳಿದ್ಲು. ಆಗ ಅನ್ವಿತಾಳ ದುಃಖ ಇಮ್ಮಡಿಯಾಯಿತು. ನಿತ್ಯ, ನಾನು ಈಗ ಗರ್ಭಿಣಿ ಅಂತ ಬಿಕ್ಕಳಿಸ್ತಾ ಹೇಳಿದ್ಲು. ನಿತ್ಯ ಶಾಕ್ ಆಗಿ, ಏನು ಅಂದ್ಲು. ಹೌದು ನಿತ್ಯ, ಆದರೆ ಹೇಗೆ ಅನ್ವಿತಾ? ಅದು ಆರ್ಯನಿಂದಲೇನಾ ಅಂತ ನಿತ್ಯ ಅನುಮಾನದಿಂದ ಕೇಳಿದ್ಲು. ಅನ್ವಿತಾ ಹೌದು ಎಂಬಂತೆ ತಲೆಯಾಡಿಸಿದ್ಲು. ಅವತ್ತು ಎಂಗೇಜ್ಮೆಂಟ್ ದಿನ ಆದ ನನ್ನನ್ನು ಬಲವಂತವಾಗಿ ಅಲ್ಲಿಂದ ಕರ್ಕೊಂಡು ಹೋಗಿದ್ನಲ್ಲ, ನಾನು ಬೇರೆಯವನನ್ನು ಮದುವೆ ಆಗ್ತೀನಿ ಎಂಬ ಭ್ರಮೆಯಲ್ಲಿ ಅಂದು ನನ್ನ ಆರ್ಯ ತನ್ನವಳನ್ನಾಗಿ ಮಾಡಿಕೊಂಡ. ಅವನು ತಾನು ಕಂಡದ್ದೇ ಸತ್ಯ ಅಂತ ನಂಬ್ತಿದ್ದಾನೆ. ಆದರೆ ನನ್ನ ಕಡೆಯಿಂದ ಯಾಕೆ ಹೀಗೆ ಮಾಡಿದೆ ಅಂತ ಒಂದು ಸಲವೂ ಯೋಚಿಸ್ತಿಲ್ಲ ಅಂದ್ಲು ಅನ್ವಿತಾ. ಅವನು ಹಾಗೆ ಯೋಚಿಸೋದಕ್ಕೆ ನೀನು ಮಾಡಿದ್ದು ಸಣ್ಣ ತಪ್ಪಲ್ಲ ಅನ್ವಿತಾ. ನೀನು ಮಾಡಿದ್ದೇನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನೀನು ಮಾಡಿದ್ದು ಸರಿಯಲ್ಲ ಅಂತ ನಿನ್ನ ಮನಸ್ಸಾಕ್ಷಿಗೂ ಗೊತ್ತು. ತಾಳಿ ಕಿತ್ತು ಆರ್ಯನ ಮುಖಕ್ಕೆ ಎಸ್ತು ನಿನ್ನ ಮನೆಗೆ ಬಂದುಬಿಟ್ಟೆ ಅಂಥವನು ಇನ್ನು ನಿನ್ನ ಬಗ್ಗೆ ಏನು ಯೋಚಿಸ್ತಾನೆ? ನೀನು ತಾಳಿ ಕಿತ್ತ ಮೇಲೆ ಅವನು ನಿನ್ನನ್ನು ಬೇಕು ಅಂತ ಯಾಕೆ ಬಯಸ್ತಾನೆ ಅಂತ ನಿತ್ಯ ಅನ್ವಿತಾಳನ್ನು ಪ್ರಶ್ನಿಸಿದ್ಲು. ನಾನು ಯಾಕೆ ಹಾಗೆ ಮಾಡಬೇಕಾಯ್ತು ಅಂತ ನನಗೆ ಮಾತ್ರ ಗೊತ್ತು ನಿತ್ಯ, ನೀವು ಯಾರಿಗೂ ತಿಳಿಯೋದು ಅಂತ ಅಳ್ತಾ ಹೇಳಿದ್ಲು. ಅದೇ ಆ ಕಾರಣ ಏನು ಅಂತ ನಾನು ಅಂದಿನಿಂದ ಕೇಳುತ್ತಲೇ ಇದ್ದೀನಲ್ಲ, ನಿನ್ನ ಬಾಯಿ ಬಿಡಲೇ ಇಲ್ಲ. ಕನಿಷ್ಠ ನನ್ನ ನೀನು ಗೆಳತಿ ಅಂದ್ಕೊಂಡಿದ್ರೆ ಹೇಳ್ತಿದ್ದೆ ಅಲ್ವೇ ಅಂದ್ಲು ನಿತ್ಯ. ಏನೇ ನೀನು ಹೀಗಂತಿದ್ಯಾ? ನನಗಿಂತ ಹೆಚ್ಚಾಗಿ ನಿನ್ನನ್ನು ಯಾರು ನೋಡ್ಕೊಂಡಿದ್ದಾರೆ? ಅಮ್ಮ ಅಪ್ಪನಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ನೋಡ್ಕೊಂಡಿದ್ಯಾ? ಅಂಥದ್ರಲ್ಲಿ ನಿನಗೆ ಹೇಳಿಲ್ಲ ಅಂದರೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊ ನಿತ್ಯ ಅಂತ ಬಿಕ್ಕಿ ಬಿಕ್ಕಿ ಅತ್ಲು. ಸರಿ ಸರಿ, ನಿನ್ನನ್ನು ಇಕ್ಕಟ್ಟಿಗೆ ಹಾಕಿದ ಕ್ಷಮಿಸು. ನೀನು ಈ ಸಮಯದಲ್ಲಿ ಅಳಬಾರ್ದು. ನೀನು ನನ್ನ ಬಂಗಾರ ಅಲ್ವಾ, ಸುಮ್ಮನಾಗಮ್ಮ ಅಂತ ಗೆಳತಿಯನ್ನು ಅಪ್ಕೊಂಡು ಸಮಾಧಾನ ಮಾಡಿದ್ಲು ನಿತ್ಯ. ಸ್ವಲ್ಪ ಹೊತ್ತಿನ ನಂತರ ಅನ್ವಿತಾ ನೀರು ಕುಡಿದು ಸಹಾರಿಸ್ಕೊಂಡ್ಳು. ಈ ವಿಷಯ ಆರ್ಯನಿಗೆ ಹೇಳ್ತೀಯಾ ಎಂದು ನಿತ್ಯ ಕೇಳಿದ್ಲು. ಹೇಗೆ ಹೇಳಿ ನಿತ್ಯ, ಏನಂತ ಹೇಳಿ? ನನ್ನ ಮೇಲಿನ ಕೋಪದಿಂದಲೇ ಅವ್ರು ಹೀಗೆ ಮಾಡಿದ್ದಾನೆ. ಈಗ ನಾನು ಈ ವಿಷಯ ಹೇಳಿದ್ರೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನನಗೆ ತಿಳಿತಾ ಇಲ್ಲ. ನಾನೇನು ಮಾಡಲಿ ಅಂತ ಅನ್ವಿತಾ ಕೇಳಿದ್ಲು. ಮನೆಯವರಿಗೆ ಈ ವಿಷಯ ತಿಳಿದಿದೆಯಾ ಅಂತ ನಿತ್ಯ ಪ್ರಶ್ನಿಸಿದ್ಲು. ಹೌದು ನಿತ್ಯ, ನಾನು ಹೇಳಿದೆ. ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಹೇಳಿದೆ. ಮನೆಯಿಂದ ಹೊರಗೆ ಹೋಗೋದು ಕೇಳಿದ್ರು ಅಂದ್ಲು. ನಿನಗೆ ಹೊಡೆದ್ರಾ ಅಂತ ಅನ್ವಿತಾಳ ಕೆನ್ನೆ ಮೇಲಿದ್ದ ಗುರುತುಗಳನ್ನು ನೋಡಿ ನಿತ್ಯ ಕೇಳಿದ್ಲು. ಅನ್ವಿತಾ ಹೌದು ಎಂಬಂತೆ ತಲೆಯನ್ನು ಆಡಿಸಿದ್ಲು. ಸರಿ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ? ನನಗೇನು ತಿಳಿತಿಲ್ಲ ನಿತ್ಯ. ನನ್ನ ಜೀವನ ಯಾಕೆ ಹೀಗಾಯಿತು ಅಂತ ಗೊತ್ತಿಲ್ಲ. ನನ್ನ ಕೈಯಾರೆ ನನ್ನ ಬದುಕನ್ನು ಹಾಳು ಮಾಡಿಕೊಂಡೆ ಅಂತಳ್ತಾ ನನಗೆ ಸಾಯ್ಬೇಕನ್ನಿಸ್ತಿದೆ. ಈ ಜೀವನ ಬೇಕಿಲ್ಲ. ನಾನು ಸತ್ತರೆ ಯಾರಿಗೂ ತೊಂದರೆ ಇರೋದಿಲ್ಲ. ಈಗ ಅಪ್ಪ ಅಮ್ಮನಿಗೆ ನಾನು ಬೇಡ, ಆರ್ಯನಿಗೆ ಬೇಡ. ನಾನು ಸತ್ತರಾದರೂ ಎಲ್ರಿಗೂ ಶಾಂತಿ ಇರ್ತದೇನೋ ಅಂದ್ಲು ನೋವಿನಿಂದ. ಅನ್ವಿತಾ, ಹಾಗೆ ಮಾತಾಡಬೇಡ. ನಿನಗಾಗಿ ನಾನಿದ್ದೀನಿ ಅಲ್ವಾ? ನಿನಗೆ ಯಾರು ಬೇಕಿಲ್ದಿದ್ರು ನೀನು ನನಗೆ ಬೇಕು. ನಿನ್ನ ನಾನು ಒಬ್ಬಂಟಿಯಾಗಿ ಬಿಡೋದಿಲ್ಲ ಅಂತ ಇಬ್ಬರು ಗೆಳತಿಯರು ಅಪ್ಕೊಂಡು ಬಹಳ ಹೊತ್ತು ಹತ್ತರು. ಸ್ವಲ್ಪ ಹೊತ್ತಿನ ನಂತರ ನಿತ್ಯ, ಅನ್ವಿತಾ, ನಾವು ಇಲ್ಲಿರೋದು ಬೇಡ, ಹೈದ್ರಾಬಾದ್ಗೆ ಒಟ್ಟು ಹೋಗೋಣ. ಅಲ್ಲಿ ಮತ್ತೆ ಯಾವುದಾದ್ರೂ ಕೆಲಸವನ್ನು ಹುಡ್ಕೋಣ ಅಂದ್ಲು. ಬೇಡ, ನಾನು ಒಬ್ಬಳೇ ಕೆಲಸ ಹುಡುಕ್ತೀನಿ, ನೀನು ಮನೆಯಲ್ಲೇ ಇರು. ಈಗ ನಿನ್ನ ಪರಿಸ್ಥಿತಿಯಲ್ಲೇ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ವಿತಾ ಕೇಳಿದ್ಲು. ನನಗೆ ಈಗಾಗಲೇ ತಿಂಗಳು ತುಂಬಿಲ್ವಲ್ಲ, ನಾನು ಕೂಡ ಕೆಲಸ ಮಾಡ್ತೀನಿ ಅಂದ್ಲು. ಅನ್ವಿತಾ, ನಿನ್ನ ಒಂದು ಕೇಳ್ತೀನಿ, ನಿಜ ಹೇಳು, ನಿನಗೆ ಈ ಗರ್ಭ ಇಷ್ಟನಾ ಅಂತ ನಿತ್ಯ ತಡಬಡಾಯಿಸುತ್ತಲೇ ಕೇಳಿದ್ಲು. ಆ ಮಾತಿಗೆ ಅನ್ವಿತಾ ತನ್ನ ಹೊಟ್ಟೆ ಮೇಲೆ ಕೈ ಆಡಿಸುತ್ತಾ, ಇದು ನನ್ನ ಮಗು ನಿತ್ಯ,
ಆರ್ಯನ ಮಗು, ಇದು ನನಗೆ ಅವನಕ್ಕಿಂತಲೂ ಹೆಚ್ಚೇ ಆಗುತ್ತೆ ಅಂದ್ಲು. ನೀನು ಏನು ಮಾಡ್ತಿದೆಯೋ ಗೊತ್ತಿಲ್ಲ. ಸರಿ, ನಿನ್ನ ಬದುಕಿನಲ್ಲಿ ಹೇಗಾಗಬೇಕೋ ಹಾಗೇ ಆಗಲಿ. ನಾವು ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡೋಣ, ಸರಿನಾ ಅಂತ ನಿತ್ಯ ಕೇಳಿದ್ಲು. ನಿನಗೆ ಅಗತ್ಯವಾಗಿ ತೊಂದರೆ ಕೊಡ್ತಿದ್ದೀನಿ ಅಲ್ವಾ ನಿತ್ಯ ಅಂತ ಅನ್ವಿತಾ ಸಂಕೋಚದಿಂದ ಕೇಳಿದ್ಲು. ನಿತ್ಯ ಅವಳ ಕೈ ಹಿಡಿದು, ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಷ್ಟೇ. ಅದಕ್ಕಿಂತಲೂ ಹೆಚ್ಚು ನೀನು ನನಗೆ, ಅರ್ಥ ಆಯ್ತಾ? ಇಂಥ ಯೋಚನೆಗಳನ್ನ ಬಿಡು, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಅಂತ ಅನ್ವಿತಾಳನ್ನು ಬೆಡ್ ಮೇಲೆ ಮಲಗಿಸಿದ್ಲು. ಸುಸ್ತಾಗಿದ್ದ ಕಾರಣ ಅನ್ವಿತಾ ತಕ್ಷಣ ಮಲಗಿದ್ಲು. ನಿತ್ಯ AC ಸರಿಪಡಿಸಿ ರೂಮ್ನಿಂದ ಆಚೆ ಬಂದಳು. ಇತ್ತರ ಹೈದರಾಬಾದ್ನಲ್ಲಿ ಆರ್ಯ ತನ್ನ ಕ್ಯಾಬ್ನಲ್ಲಿ ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದಾಗ ವಿಜಯ್ ಬಂದ. ಆರ್ಯ, ಅನ್ವಿತಾಳ ಮದುವೆ ನಿಂತು ಹೋಯ್ತಂತೆ ಕಣೋ ಅಂತ ಹೇಳ್ದ. ಆರ್ಯ ನಿರ್ಲಕ್ಷ್ಯದಿಂದ, ಹಾಗಾದರೆ ಈಗ ನಾನೇನು ಮಾಡಬೇಕು ಅಂದ. ವಿಜಯ್ ವೇಗವಾಗಿ ಒಳಗೆ ಬಂದು, ಅನ್ವಿತಾ ಮದುವೆ ನಿಂತೋಯ್ತು ಅಂತ ಮತ್ತೆ ಹೇಳ್ದ. ಅದಕ್ಕೇನೋ ಅಂದ ಆರ್ಯ. ಅದಕ್ಕೇನು ಅಂತಿದೆಯಲ್ಲೋ, ಅವಳು ನಿನ್ನ ಇನ್ನೂ ಪ್ರೀತಿಸ್ತಿದ್ದಾಳೆ, ಅದಕ್ಕೆ ಬೇರೆ ಮದುವೆ ಆಗ್ತಿಲ್ಲ ಅಂದ ವಿಜಯ್. ಆ ಮಾತಿಗೆ ಆರ್ಯ ಕೋಪದಿಂದ, ಇನ್ನೊಂದು ಸಾರಿ ಪ್ರೀತಿ ಗೀತಿ ಅಂತ ನನ್ನ ಮುಂದೆ ಮಾತಾಡಿದ್ರೆ ಆಫೀಸ್ ಆಚೆ ನಿಲ್ಲಿಸ್ತೀನಿ, ಅರ್ಥ ಆಯ್ತಾ ಅಂತ ವಾರ್ನಿಂಗ್ ಕೊಟ್ಟ. ಆರ್ಯನ ಗಂಭೀರತೆ ನೋಡಿ ವಿಜಯ್ ಸುಮ್ಮನಾಗಿ, ಸರಿ ಬಾ ಊಟಕ್ಕೆ ಹೋಗೋಣ ಅಂದ. ನನಗೆ ಊಟ ಬೇಡ, ನೀನು ಹೋಗು ಅಂದ ಆರ್ಯ. ವಿಜಯ್ ಹೋದ್ಮೇಲೆ ಆರ್ಯ ಕೆಲಸ ನಿಲ್ಲಿಸಿ ಚೇರ್ ಮೇಲೆ ಕಣ್ಣು ಮುಚ್ಚಿ ಮಲಗ್ದ. ಅವನ ಕಣ್ಣು ಮುಂದೆ ಸಂತೋಷದ ಮತ್ತು ನೋವಿನ ಎಲ್ಲ ಹಳೆಯ ಘಟನೆಗಳು ಬರತೊಡಗಿದವು. ಆರ್ಯನ ಹೃದಯ ಭಾರವಾಯಿತು. ಆಗಿ ಹೋದನೆಂದು ಏನು ಲಾಭ, ಅವಳಿಗಾಗಬೇಕಾದ ಶಿಕ್ಷೆ ಆಗಿದೆ, ಅದಕ್ಕೆ ಮದುವೆ ಬೇಡ ಅಂದಿರಬೇಕು ಬಿಡು ಅಂತ ಮತ್ತೆ ಕೆಲಸದಲ್ಲಿ ಮಗ್ನನಾದ. ಊರಿನಲ್ಲಿ ಅನ್ವಿತಾ ಮತ್ತು ನಿತ್ಯ ಅಂದೇ ಹೈದರಾಬಾದ್ಗೆ ಹೊರಡೋದಕ್ಕೆ ಸಿದ್ಧರಾದರು. ನಿತ್ಯ ಕ್ಯಾಬ್ ಬುಕ್ ಮಾಡಿ ಸಾಮಾನೆಲ್ಲ ಕಾರ್ನಲ್ಲಿರಿಸಿ ಹೈದರಾಬಾದ್ ಕಡೆ ಪ್ರಯಾಣವನ್ನು ಬೆಳೆಸಿದ್ರು. ಅನ್ವಿತಾಳ ಮನೆಯಲ್ಲಿ ಶರತ್ ಅವರು ಮದುವೆ ನಿಂತ ವಿಷಯವನ್ನು ಹುಡುಗನ ಮನೆಯವರಿಗೆ ತಿಳಿಸಿದ್ರು. ಅವರು ಕೋಪಗೊಂಡು ಅಲ್ಲಿಂದ ಹೋದರು. ನಿತ್ಯ ಮತ್ತು ಅನ್ವಿತಾ ಹೈದರಾಬಾದ್ ತಲುಪುವಷ್ಟರಲ್ಲಿ ಕತ್ತಲಾಗಿತ್ತು. ಹಳೆಯ ರೂಮ್ ಮಾಲೀಕರಿಗೆ ಮೊದಲೇ ಫೋನ್ ಮಾಡಿ ರೂಮ್ ಖಾಲಿ ಇದೆಯೇ ಅಂತ ಕೇಳಿದರು. ಅವರು ರೂಮ್ ಖಾಲಿ ಇರುವುದಾಗಿ ತಿಳಿಸಿದ ಮೇಲೆ ಅದೇ ರೂಮಿಗೆ ಶಿಫ್ಟ್ ಆದರು ಇಬ್ಬರು. ರೂಮ್ನಲ್ಲಿ ಸಾಮಾನುಗಳನ್ನೆಲ್ಲ ಇಟ್ಟು ಸುಸ್ತಾಗಿ ಸೋಫಾ ಮೇಲೆ ಕೂತರು. ಓನರ್ ಮೊದಲೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಸಿಟ್ಟಿದ್ರು. ರೂಮ್ ಸಿಕ್ತು, ಇನ್ನು ಕೆಲಸ ಹುಡುಕಬೇಕು ಅಂದ್ಲು ನಿತ್ಯ. ನಾಳೆಯಿಂದ ಟ್ರೈ ಮಾಡೋಣ, ನನಗೆ ಸುಸ್ತಾಗ್ತಿದೆ, ಮಲಗ್ತೀನಿ ಅಂದ್ಲು ಅನ್ವಿತಾ. ನೀನಿನ್ನೂ ಊಟ ಮಾಡಿಲ್ಲ, ಆರ್ಡರ್ ಮಾಡಿದ್ದೀನಿ, ಬಂದ ಮೇಲೆ ತಿಂದು ಮಲಗು ಅಂದ್ಲು ನಿತ್ಯ. ನನಗೆ ಊಟ ಬೇಡ ನಿತ್ಯ, ತಲೆ ಸುತ್ತಾ ಇದೆ ಅಂದ್ಲು ಅನ್ವಿತಾ ಸುಸ್ತಾಗಿ. ನಿನಗೆ ಬೇಡದಿದ್ರೂ ಈಗ ನೀನು ತಿನ್ನಲೇಬೇಕು, ಯಾಕಂದರೆ ನೀನೀಗ ಒಬ್ಬಳೇ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ನನ್ನ ಅಳಿಯ ಕೂಡ ಇದ್ದಾನೆ, ಅರ್ಥ ಆಯ್ತಾ ಅಂದ್ಲು ನಿತ್ಯ. ಹೌದು, ಇವನಿಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ, ಈಗ ಅಮ್ಮನ ಜೊತೆ ಅತ್ತೆ ಕೂಡ ಇದ್ದಾಳೆ ಅಂತ ಅನ್ವಿತಾ ನಕ್ಕದ್ಲು. ಊಟ ಬಂದಮೇಲೆ ಸ್ವಲ್ಪ ತಿಂದು ಇಬ್ಬರು ಮಲಗಿದ್ರು. ಬೆಳಗ್ಗೆ ನಿತ್ಯ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಸಾಮಾನೆಲ್ಲ ಜೋಡಿಸಿ ಬಟ್ಟೆಗಳನ್ನ ವಾರ್ಡ್ರೋಬ್ನಲ್ಲಿ ಇರಿಸಿದ್ಲು. ಅನ್ವಿತಾಗೆ ಸುಸ್ತಾಗಿದ್ದರಿಂದ ಅವಳನ್ನ ಎಬ್ಬಿಸಲಿಲ್ಲ. ತಿಂಡಿಗೆ ಉಪ್ಪಿಟ್ಟು ಮಾಡಿ ನಂತರ ಮೆಲ್ಲಗೆ ಅನ್ವಿತಾಳನ್ನೇ ಎಬ್ಬಿಸಿದ್ಲು. ಅನ್ವಿತಾ, ಏಳಮ್ಮ, 8 ಗಂಟೆ ಆಯಿತು ಅಂದ್ಲು. ಅನ್ವಿತಾ ಗಾಬರಿಯಿಂದ ಇದ್ದು, ಯಾಕೆ ಈ ಟೈಮ್ವರೆಗೂ ನಾನು ಎಬ್ಬಿಸ್ಲಿಲ್ಲ ಅಂದ್ಲು. ಅಯ್ಯೋ ಯಾಕೆ ಗಾಬರಿ, ಈಗ ನೀನು ಮಾಡಬೇಕಾದ ಕೆಲಸ ಯಾವುದೂ ಇಲ್ಲ, ಮೊದಲು ಈ ಟೆನ್ಷನನ್ನು ಬಿಡು ಅಂದ್ಲು ನಿತ್ಯ. ಆದರೆ ಕೆಲಸ ಹುಡುಕ್ಬೇಕಲ್ಲ ಅಂತ ಅನ್ವಿತಾ ಕೇಳಿದ್ಲು. ಅದೆಲ್ಲ ನಾನು ನೋಡ್ಕೊತೀನಿ, ನೀನು ಮೊದಲು ಫ್ರೆಶ್ ಆಗು, ತಿಂಡಿ ತಿಂದು ಹಾಸ್ಪಿಟಲ್ಗೆ ಹೋಗೋಣ ಅಂದ್ಲು ನಿತ್ಯ. ಈಗ ಹಾಸ್ಪಿಟಲ್ಗೆ ಯಾಕೆ? ಅಯ್ಯೋ ಪಾಪ, ನಿಮಗೀಗ 3ನೇ ತಿಂಗಳು ಅನ್ನೋದು ಮರ್ತು ಹೋಯ್ತಾ? ಹಾಸ್ಪಿಟಲ್ನಲ್ಲಿ ತೋರಿಸ್ಕೊಳ್ಬೇಕಲ್ಲ ಅಂತ ನಿತ್ಯ ಕೇಳಿದ್ಲು. ಹೌದಲ್ವಾ, ಈ ಟೆನ್ಷನ್ನಲ್ಲಿ ಮಗು ಹೇಗಿದೆಯೋ ಅಂತ ತೋರಿಸ್ಕೊಳ್ಳೋ ಯೋಚನೆಯೇ ಬರಲಿಲ್ಲ ಅಂತ ಅನ್ವಿತಾ ಅಂದ್ಕೊಂಡ್ಳು. ನನ್ನ ಅಳಿಯ ಆರೋಗ್ಯವಾಗಿರಬೇಕು, ಅದಕ್ಕೆ ಚೆಕಪ್ ಮಾಡಿಸಿ ಮೆಡಿಸಿನ್ ತರೋಣ ನಡಿ
ಅಂತ ನಿತ್ಯ ಹೇಳಿದ್ಲು. ಅನ್ವಿತಾ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.